Everyone, welcome to my channel. I am Mahesh Vyar. I will be discussing about income from business. So here we can solve a problem under this chapter. So it is one of the important head of incomes in income tax. So look at the problem. Following is the profit and loss account of Mr. Suhas for the year ended 31st March 2019. So they have given the profit and loss account for the year ended 31st March 2019. So before going to solve the problem, first we have to find out which are the expenses are disallowed and which are the expenses are allowed in debit side, and then later we can go for the credit side. So debit side ಅಲ್ಲಿ allowed expenses ಯಾವ್ದು and then disallowed expenses ಯಾವ್ದು ಅಂತ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಬೇಕು. ಅದಾದಮೇಲೆ ಕ್ರೆಡಿಟ್ ಸೈಡಿಗೆ ಬಂದಾಗ ಬಿಸ್ನೆಸ್ ಇನ್ಕಮ್ ಯಾವುದು, ನಾನ್ ಬಿಸ್ನೆಸ್ ಇನ್ಕಮ್ ಯಾವುದು ಮತ್ತು ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡ್ಕೊಬೇಕು. ಈ ಥರ ಮಾಡಿಕೊಂಡ್ರೆ ಈಸಿಲಿ ವಿ ಕ್ಯಾನ್ ಏಬಲ್ ಟು ಸಾಲ್ವ್ ದ ಪ್ರಾಬ್ಲಮ್. ಸೊ ಫಸ್ಟ್ ಒನ್, ಟು ಆಫೀಸ್ ಎಕ್ಸ್ಪೆನ್ಸಸ್ 4500. ಸೊ ಇಲ್ಲಿ ಬಿಸ್ನೆಸ್ಗೆ ರಿಲೇಟೆಡ್ ಆಗಿದ್ದರೆ ಅದು ಅಲೌಡ್ ಆಗುತ್ತೆ, ಇಲ್ಲ ಅಂತಂದರೆ ಡಿಸಲೋ ಮಾಡ್ತೀವಿ ಆ್ಯಸ್ ಪರ್ ದ ಫಾರ್ಮ್ಯಾಟ್ ಆ್ಯಂಡ್ ದ ಇನ್ಕಮ್ ಟ್ಯಾಕ್ಸ್ ರೂಲ್ಸ್. ಸೊ ಇಲ್ಲಿ ಆಫೀಸ್ ಎಕ್ಸ್ಪೆನ್ಸಸ್ ಅಲೋ ಮಾಡ್ತೀವಿ, ಅಂದರೆ ಬಿಸ್ನೆಸ್ಗೆ ಸಂಬಂಧಪಟ್ಟಿರೋ ಎಕ್ಸ್ಪೆನ್ಸಸ್ ಎಲ್ಲ ಅಲೌಡ್ ಆಗುತ್ತೆ. ಬಿಸ್ನೆಸ್ಗೆ ಸಂಬಂಧಪಟ್ಟಿಲ್ಲ ಅಂದರೆ ಪ್ರೊಪ್ರೈಟರ್ ಪರ್ಸ್ನಲ್ ಯೂಸ್ಗೆ ಏನೋ ಮಾಡ್ತಿದ್ದಾನೆ ಅಂತಂದರೆ ಅಂಥ ಎಕ್ಸ್ಪೆನ್ಸಸ್ನೆಲ್ಲ ನಾವು ಡಿಸಲೌಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಪ್ರೊಪ್ರೈಟರ್ ಸ್ಯಾಲರಿ, ಪ್ರೊಪ್ರೈಟರ್ ಬೋನಸ್ ಮತ್ತು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇನ್ಕಮ್ ಟ್ಯಾಕ್ಸ್, ಸೊ ಈ ಥರ ಎಲ್ಲ ಎಕ್ಸ್ಪೆನ್ಸಸ್ನ ನಾವು ಡಿಸಲೋ ಮಾಡ್ತೀವಿ. ಆ್ಯಂಡ್ ದೆನ್ ಸೆಕೆಂಡ್ ಒನ್, ಫೈರ್ ಇನ್ಶೂರೆನ್ಸ್ ಪ್ರೀಮಿಯಮ್. ಸೊ ಇದು ಕೂಡ ಇನ್ನು ಕಂಪನಿ ಅಂದಮೇಲೆ ಫೈರ್ ಇನ್ಶೂರೆನ್ಸ್ ಮಾಡಿಸ್ಲೇಬೇಕು, ಸೊ ಇದನ್ನು ಅಲೋ ಮಾಡ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್, ಬ್ಯಾಡ್ ಡೆಟ್ಸ್. ಸೊ ಕಂಪನಿ ಆದಮೇಲೆ ಬ್ಯಾಡ್ ಡೆಟ್ಸ್ ಅರೈಸ್ ಆಗ್ತಿರುತ್ತೆ, ಇದು ಕೂಡ ಬಿಸ್ನೆಸ್ ಎಕ್ಸ್ಪೆಂಡಿಚರೇ, ಸೊ ಅಲೋ ಮಾಡ್ತೀವಿ. ನೆಕ್ಸ್ಟ್ ಸ್ಯಾಲರಿ ಟು ಸ್ಟಾಫ್. ಸೊ ನೀವೇ ಕಂಪನಿ ರನ್ ಮಾಡ್ತೀರಾ ಅಂದರೆ ನಿಮ್ಮ ಸ್ಟಾಫ್ಗೆ ಸ್ಯಾಲರಿ ಕೊಡಲೇಬೇಕು, ಇದು ಕೂಡ ಬಿಸ್ನೆಸ್ ಎಕ್ಸ್ಪೆಂಡಿಚರು, ಸೊ ಅಲೋ ಮಾಡ್ತೀವಿ. ನೆಕ್ಸ್ಟ್ ಒನ್, ಆಡಿಟ್ ಫೀಸ್ ಇನ್ ಕ್ಯಾಶ್. ಇಲ್ಲಿ ಕ್ಯಾಶ್ ಅಂತ ಇದೆ. ಸೊ ಇನ್ಕಮ್ ಟ್ಯಾಕ್ಸಲ್ಲಿ ಕ್ಯಾಶಲ್ಲಿ ಏನಾದರೂ 10,000 ಎಬೋವ್ ಏನಾದರೂ ಪೇ ಮಾಡಿದ್ರೆ ಎಲ್ಲ ಎಂಟೈರ್ ಅಮೌಂಟ್ ಇಲ್ಲಿ ನಾವು ಟ್ಯಾಕ್ಸೇಬಲ್ ಮಾಡಬೇಕಾಗುತ್ತೆ. ಅಂದರೆ ಯಾವುದೇ ಎಕ್ಸ್ಪೆಂಡಿಚರ್ನ ಇಫ್ ಈ ಹ್ಯಾಸ್ ಪೇಯ್ಡ್ ಮೋರ್ ದ್ಯಾನ್ 10,000 ಒಳಗಡೆ ಇದ್ದರೆ ಅಲೋ ಮಾಡ್ತೀವಿ, ಬಟ್ 10,000ಗಿಂತ ಜಾಸ್ತಿ ಇದ್ದರೆ ಅದನ್ನು ನಾವಿಲ್ಲಿ ಡಿಸಲೋ ಮಾಡಬೇಕಾಗುತ್ತೆ. ಅದಕ್ಕೆ ಸೊ ಇದು ಕೂಡ ಡಿಸಲೌಡ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್, ಪ್ರೊಪ್ರೈಟರ್ಸ್ ಬೋನಸ್. ಇಲ್ಲಿ ಪ್ರೊಪ್ರೈಟರ್ಸ್ದು ಯಾವುದೇ ಬರಲಿ ಎಕ್ಸ್ಪೆನ್ಸಸ್ಸು, ಅಂದರೆ ಪ್ರೊಪ್ರೈಟರ್ ಬೋನಸ್ ಅಥವಾ ಪ್ರೊಪ್ರೈಟರ್ ಸ್ಯಾಲರಿ, ಕಮಿಷನ್, ಡ್ರಾಯಿಂಗ್ಸ್, ಸೊ ಇದೆಲ್ಲ ಸೊ ಅವನ ಓನ್ ಎಕ್ಸ್ಪೆನ್ಸಸ್ ಆಗುತ್ತೆ, ಅಂದರೆ ಪರ್ಸ್ನಲ್ ಅಂತ ಕನ್ಸಿಡರ್ ಮಾಡ್ತಾರೆ, ಅದಕ್ಕೆ ಇಲ್ಲಿ ಡಿಸಲೌಡ್ ಮಾಡಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇದು ಅಷ್ಟೇ ಡಿಸಲೌಡ್ ಮಾಡ್ತೀವಿ, ಏಕೆಂದರೆ ಕ್ಯಾಪಿಟಲ್ ಮೇಲೆ ಯಾರೂ ಇಂಟ್ರೆಸ್ಟ್ ಕೊಡಲ್ಲ. ಇಲ್ಲಿ ಓನರೇ ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿ ಅವನೇ ಇಂಟ್ರೆಸ್ಟ್ ತೊಗೊತಾ ಇದ್ದಾನೆ ಅಂತಂದರೆ ಅದು ಡಿಸಲೌಡು. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್, ಇದು ಕೂಡ ಡಿಸಲೌಡ್ ಮಾಡ್ತೀವಿ, ಬಿಕಾಸ್ ನಾವು ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ದೆ ಇನ್ಕಮ್ ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ನ ಫೈಂಡ್ ಔಟ್ ಮಾಡೋಕ್ಕೆ. ಅದಕ್ಕೂ ಮುಂಚೆ ಇನ್ಕಮ್ ಟ್ಯಾಕ್ಸ್ನ ಅಲೋ ಮಾಡೋಕ್ಕೆ ಬರಲ್ಲ, ಈ ಎಕ್ಸ್ಪೆಂಡಿಚರ್ನ ಡಿಸಲೌಡ್ ಮಾಡ್ತೀವಿ. ನೆಕ್ಸ್ಟ್ ಡಿಪ್ರಿಸಿಯೇಷನ್. ಇಲ್ಲಿ ಬರೀ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಮಾತ್ರ ಕೊಟ್ಟಿದ್ದಾನೆ ಅಂತಂದರೆ ನಾವು ಅದನ್ನು ಅಲೋ ಮಾಡ್ತೀವಿ, ಬಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಅಡ್ಜಸ್ಟ್ಮೆಂಟ್ ಎರಡೂ ಕಡೆ ಕೊಟ್ಟಿದ್ರೆ ಸೊ ಡಿಸಲೋ ಮಾಡಬೇಕಾಗುತ್ತೆ. ಇಲ್ಲಿ ಅಡ್ಜಸ್ಟ್ಮೆಂಟಲ್ಲೂ ಕೊಟ್ಟಿದ್ದಾನೆ, ನೆಕ್ಸ್ಟ್ ನಾವು ಹೋಗ್ತೀವಿ ಅಡ್ಜಸ್ಟ್ಮೆಂಟ್ಗೆ, ಸೊ ಅದಕ್ಕೆ ಇದನ್ನು ಡಿಸಲೌಡ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇಸ್ GST ಡ್ಯೂ ಅಂತ ಕೊಟ್ಟಿದ್ದಾನೆ. GST ಡ್ಯೂ ದಟ್ ಮೀನ್ಸ್ ಅಂದರೆ ಫೈಲಿಂಗ್ ಆಫ್ ರಿಟರ್ನ್ಸ್ ಆಫ್ ಇನ್ಕಮ್ಗೆ 31st ಜುಲೈ ತನಕ ಟೈಮ್ ಇರುತ್ತೆ. ಆ ಡೇಟ್ ಆಗೋದ್ರೂ ಅವ್ನು ಪೇ ಮಾಡಿಲ್ಲ ಅಂತ, ಆ ಡೇಟ್ ಒಳಗಡೆ ಪೇ ಮಾಡಿದ್ರೆ ಅಲೋ ಮಾಡಬೇಕು. ಆ ಡೇಟ್ ಆಗೋದ್ಮೇಲೂ ಅವ್ನು ಪೇ ಮಾಡಿಲ್ಲ ಅಂತಂದಾಗ ಡಿಸಲೋ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ GST ಡ್ಯೂ ಅಂತಂದರೆ ಅವನಿನ್ನೂ ಪೇ ಮಾಡಿಲ್ಲ ಅಂತ, ಹಾಗಾದರೆ ಕಂಪಲ್ಸರಿ ಡಿಸಲೋ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಮ್ಸ್ ಟು ದ ಕ್ರೆಡಿಟ್ ಸೈಡ್. ಸೊ ಗ್ರಾಸ್ ಪ್ರಾಫಿಟ್ ಆ್ಯಸ್ ಯೂಶುವಲ್ ಅದು ಹಾಗೆ ಇರುತ್ತೆ, ಅದನ್ನೆಲ್ಲೂ ತೊಗೊಳಲ್ಲ ನಾವು. ಸೊ ಫಸ್ಟು ಬ್ಯಾಡ್ ಡೆಟ್ಸ್. ಇಲ್ಲಿ ನೋಡಿ ರೆಕವರ್ಡ್ ಬಟ್ ಅಲೌಡ್ ಅರ್ಲಿಯರ್ ಅಂತ ಇದೆ. ಸೊ ಬ್ಯಾಡ್ ಡೆಟ್ಸ್ ರೆಕವರ್ಡ್ ಬಟ್ ಅಲೌಡ್ ಅರ್ಲಿಯರ್ ಅಂತ ಅಂದಾಗ ಇದು ನಾವು ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ.
ಸಪೋಸ್ ಇಲ್ಲಿ ಡಿಸಲೌಡ್ ಅರ್ಲಿಯರ್ ಅಂತ ಇದ್ದಿದ್ರೆ ನಾನ್ ಬಿಸ್ನೆಸ್ ಇನ್ಕಮ್ ಆಗ್ತಿತ್ತು, ಬಟ್ ಅಲೌಡ್ ಅರ್ಲಿಯರ್ ಇನ್ ದ ಸೆನ್ಸ್ ಇಟ್ ಈಸ್ ಬಿಸ್ನೆಸ್ ಇನ್ಕಮ್. ನೆಕ್ಸ್ಟ್ ಒನ್ ಇಂಟ್ರೆಸ್ಟ್ ಫ್ರಮ್ ಸೆಕ್ಯೂರಿಟೀಸ್, ಇದು ಅದರ್ ಸೋರ್ಸಸ್ಗೆ ಹೋಗುತ್ತೆ. ಸೊ ಇಟ್ ಈಸ್ ನಾನ್ ಬಿಸ್ನೆಸ್ ಇನ್ಕಮ್. ಇದು ಬಿಸ್ನೆಸ್ಸಲ್ಲಿ ಬರಲ್ಲ, ಇದು ಬೇರೆ ಸೋರ್ಸ್ ಆಫ್ ಹೆಡ್ಗೆ ಹೋಗುತ್ತೆ, ಅದಕ್ಕೋಸ್ಕರ ಇದು ನಾನ್ ಬಿಸ್ನೆಸ್ ಇನ್ಕಮ್. ನೆಕ್ಸ್ಟ್ ಒನ್ ರೆಂಟ್ ರಿಸೀವ್ಡ್ ಫ್ರಮ್ ಎಂಪ್ಲಾಯೀಸ್. ಸೊ ಇಲ್ಲಿ ಎಂಪ್ಲಾಯೀಸಿಂದ ನಾವು ರೆಂಟ್ ರಿಸೀವ್ ಮಾಡ್ತಿರೋದ್ರಿಂದ ಸೊ ಇದು ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಸಪೋಸ್ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕೊಟ್ಟಿದ್ರೆ ನಾನ್ ಬಿಸ್ನೆಸ್ ಇನ್ಕಮ್ ಆಗ್ತಿತ್ತು, ಬಟ್ ಇದು ರೆಂಟ್ ಫ್ರಮ್ ಎಂಪ್ಲಾಯೀಸ್ ಅಂತಿರೋದ್ರಿಂದ ಬಿಸ್ನೆಸ್ ಇನ್ಕಮ್ ಆಗುತ್ತೆ. ನೆಕ್ಸ್ಟ್ ಒನ್ ಇಂಟ್ರೆಸ್ಟ್ ಫ್ರಮ್ ಡೆಟಾರ್ಸ್ ಫಾರ್ ಡಿಲೇಡ್ ಪೇಮೆಂಟ್ಸ್. ಸೊ ಇಲ್ಲಿ ಡೆಟಾರ್ಸ್ ಏನಾಗಿದೆ, ಡಿಲೇಡ್ ಪೇಮೆಂಟ್ ಮಾಡಿದ್ದಾರೆ, ಸೊ ಅದಕ್ಕೋಸ್ಕರ ಅದ್ರ ಮೇಲೆ ಇಂಟ್ರೆಸ್ಟ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಡೆಟಾರ್ಸು ನಮ್ಮ ಕಂಪನಿಯಲ್ಲಿ ಬಂದೇ ಬರ್ತಾರೆ, ಡೆಟಾರ್ಸು ಅಥವಾ ಕ್ರೆಡಿಟರ್ಸು, ಆದ್ದರಿಂದ ಇದು ನಮ್ಮ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದೆ. ಸೊ ಇದನ್ನು ನಾವು ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಈಸ್ ಅಮೌಂಟ್ ರಿಸೀವ್ಡ್ ಫ್ರಮ್ LIC ಆನ್ ಮೆಚುರಿಟಿ ಆಫ್ ಪಾಲಿಸಿ. ಸೊ ಇಲ್ಲಿ LICಯಿಂದ ನಮಗೇನು 3000 ರೂಪೀಸ್ ಬರ್ತಿದೆ, ಅದು ನಾವು ಟ್ಯಾಕ್ಸ್ ಫ್ರೀ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ದೆನ್ ಕಂಟಿನ್ಯೂ. ಸೊ ನೆಕ್ಸ್ಟ್ ಒನ್ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಅಂತ ಇದೆ, 1200 ರೂಪೀಸ್. ಸೊ ಇದು ಕೂಡ ಡಿಸಲೋ ಮಾಡ್ತೀವಿ. ಅಂದರೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಆಗಲಿ ಅಥವಾ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಆಗಲಿ ಎರಡೂ ಕೂಡ ನಾವಿಲ್ಲಿ ಡಿಸಲೌಡ್ ಮಾಡ್ತೀವಿ. ಯಾಕಂದರೆ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಿದ್ದು ಏನೇ ಎಕ್ಸ್ಪೆನ್ಸಸ್ ಕೊಡಲಿ ಇಲ್ಲಿ ಡಿಸಲೋ ಮಾಡ್ತೀವಿ. ಆ್ಯಂಡ್ ಅದೇ ಥರ ಚಾರಿಟೀಸ್ ಆ್ಯಂಡ್ ದೆನ್ ಡೊನೇಷನ್ಸ್ ಏನು 900 ರೂಪೀಸ್ ಇದೆ, ಚಾರಿಟೀಸ್ ಅಥವಾ ಡೊನೇಷನ್ಸ್ ಅಂತ ಏನೇ ಕೊಡಲಿ ಇದು ಕೂಡ ಡಿಸಲೌಡ್ ಮಾಡ್ತೀವಿ. ಬಿಕಾಸ್ ಇಲ್ಲಿ ಚಾರಿಟೀಸ್ ಅಥವಾ ಡೊನೇಷನ್ಸ್ನ ಅವನು ಅಂಡರ್ ಸೆಕ್ಷನ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಅಲ್ಲಿ ಅವನು ಕ್ಲೈಮ್ ಮಾಡ್ಕೊಳ್ತಾನೆ, ಅದಕ್ಕೋಸ್ಕರ ಇಲ್ಲಿ ಇದನ್ನು ಡಿಸಲೌಡ್ ಮಾಡಬೇಕು. ಅಂದರೆ ಇಲ್ಲಿ ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂತ ಕನ್ಸಿಡರ್ ಮಾಡಲ್ಲ. ನೀವು ದಾನ ಧರ್ಮ ಅವೇನೇ ಮಾಡಿದ್ರು ಇನ್ಕಮ್ ಟ್ಯಾಕ್ಸ್ ಅವರು ಅದನ್ನು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡಲ್ಲ, ಅದಕ್ಕೆ ಇಲ್ಲಿ ಇದನ್ನು ಡಿಸಲೌಡ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಮೋಟರ್ ಕಾರ್ ಎಕ್ಸ್ಪೆನ್ಸಸ್. ಸೊ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ. ಸೊ ಅಡ್ಜಸ್ಟ್ಮೆಂಟ್ ಇರಲಿ, ಲೇಟರ್ ವಿ ಕ್ಯಾನ್ ಡಿಸ್ಕಸ್. ಸೊ ಬಟ್ ಇಲ್ಲಿ 750 ರೂಪೀಸ್ನ ನಾವು ಡಿಸಲೌಡ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಮುನ್ಸಿಪಲ್ ಟ್ಯಾಕ್ಸಸ್ ಆಫ್ ಕ್ವಾರ್ಟರ್ಸ್ ಲೆಟ್ ಟು ಎಂಪ್ಲಾಯೀಸ್ ಅಂತ ಇದೆ. ಹಾಗಾಗಿ ಮುನ್ಸಿಪಲ್ ಟ್ಯಾಕ್ಸಸ್ ಆಫ್ ಕ್ವಾರ್ಟರ್ಸ್ ಲೆಟ್ ಟು ಎಂಪ್ಲಾಯೀಸ್ ಅಂತ ಇರೋದ್ರಿಂದ ಇದನ್ನು ನಾವು ಅಲೋ ಮಾಡ್ತೀವಿ. ಒಂದು ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಎಂಪ್ಲಾಯೀಸ್ಗೆ ನಾವು ಯಾವುದೇ ಎಕ್ಸ್ಪೆನ್ಸಸ್ನ ಖರ್ಚು ಮಾಡಲಿ ಇನ್ಕಮ್ ಟ್ಯಾಕ್ಸಲ್ಲಿ ಅಲೋ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಎಂಪ್ಲಾಯೀಸ್ಗೆ ನೀವು ಸ್ಯಾಲ್ರಿ ಕೊಟ್ಟರು ಅಲೋಡ್ ಆಗುತ್ತೆ, ಕ್ವಾರ್ಟರ್ಸ್ ಕೊಟ್ಟರು ಅಲೋ ಆಗುತ್ತೆ, ಆ್ಯಂಡ್ ದೆನ್ ಬೇರೆ ಬೆನಿಫಿಟ್ಸ್ ಏನೇ ಕೊಟ್ಟರು ಇಲ್ಲಿ ಅಲೋಡ್ ಆಗುತ್ತೆ. ಬಿಕಾಸ್ ನಿಮ್ಮ ಬಿಸ್ನೆಸ್ಗೋಸ್ಕರ ನೀವಲ್ಲಿ ಖರ್ಚು ಮಾಡ್ತಿರೋದು. ಆ್ಯಂಡ್ ದೆನ್ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾನೆ 35,600. ದೆನ್ ಟೋಟಲ್ 1,79,000. And then next one additional information they have given. So first one, according to income tax depreciation allowed rupees 1,500. Written down value of plant and machinery rupees 1 lakh ಅಂತ ಇದೆ. ಡಿಪ್ರಿಸಿಯೇಷನ್ ಆಲ್ರೆಡಿ P&L ಅಕೌಂಟಲ್ಲಿ ಇದನ್ನು ಡಿಸಲೌಡ್ ಮಾಡಿದ್ದೀವಿ. ಅದೇನು ಅಡ್ಜಸ್ಟ್ಮೆಂಟಲ್ಲಿ ಏನು 1,500 ರೂಪೀಸ್ ಕೊಟ್ಟಿದ್ದಾನೆ, ಇದು ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅವನು ಕೊಟ್ಟಿರೋದು. ಸೊ ಹಾಗಾಗಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋಂಥ ಈ 1,500 ರೂಪೀಸ್ನ ನಾವು ಲೆಸ್ ಮಾಡಬೇಕಾಗುತ್ತೆ. ಅಂದರೆ ಅಲೋಡ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್ ಅನ್ನೋ ಹೆಡ್ಡಿಂಗಲ್ಲಿ ಲೆಸ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಡಿಪ್ರಿಸಿಯೇಷನು ಎರಡು ಕಡೆ ಬರುತ್ತೆ. ಅಂದರೆ P&L ಅಕೌಂಟಲ್ಲಿ ಕೊಟ್ಟಿರೋದನ್ನು ನಾವು ಡಿಸಲೋ ಮಾಡ್ತೀವಿ, ಅಗೇನ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದನ್ನು ಲೆಸ್ ಮಾಡ್ತೀವಿ 1,500 ರೂಪೀಸ್. ನೆಕ್ಸ್ಟು ಮೋಟರ್ ಕಾರ್ಗೆ ಅಡ್ಜಸ್ಟ್ಮೆಂಟ್ ಇದೆ. 60% ಆಫ್ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಆರ್ ಫಾರ್ ಪ್ರೊಪ್ರೈಟರ್ಸ್ ಪರ್ಸ್ನಲ್ ಯೂಸ್. ಸೊ ಇಲ್ಲಿ 60% ಮೋಟರ್ ಕಾರ್ನ ಏನು ಮಾಡ್ತಾನೆ, ಅವನ ಪರ್ಸ್ನಲ್ ಯೂಸ್ಗೆ ಯೂಸ್ ಮಾಡ್ತಾನೆ. ಹಾಗಾದರೆ ರಿಮೈನಿಂಗ್ 40% ಮಾತ್ರ ಇಲ್ಲಿ ಬಿಸ್ನೆಸ್ ಯೂಸ್ ಆಗುತ್ತೆ. ಹಾಗಾದ್ರೆ ನಮ್ಗೆ ಬೇಕಾಗಿದ್ದು ಪರ್ಸ್ನಲ್ ಯೂಸ್ ಏನಿದೆ ಅದು ಮಾತ್ರ ನಮ್ಗೆ ಇಂಪಾರ್ಟೆಂಟು. ಹಾಗಾದರೆ 60% ಏನು ಪರ್ಸ್ನಲ್ ಯೂಸ್ ಇದೆ ಅದು ಡಿಸಲೋ ಮಾಡ್ತೀವಿ. ಅಂದರೆ ಬಿಸ್ನೆಸ್ಗೆ 40% ಯೂಸ್ ಮಾಡ್ತಿದ್ದಾನೆ, ಅದನ್ನು ಇಗ್ನೋರ್ ಮಾಡ್ತೀವಿ. ಬಟ್ ರಿಮೈನಿಂಗ್ 60% ಏನಿದೆ ಅದನ್ನು ಡಿಸಲೋ ಮಾಡಬೇಕು ಮೋಟರ್ ಕಾರ್ ಎಕ್ಸ್ಪೆನ್ಸಸ್ಸಲ್ಲಿ.
Then compute is income for the assessment year 2019 and 20. So we can go for how to solve a problem for this question. So computation of taxable income from business. So ಇಲ್ಲಿ assessee ಮಿಸ್ಟರ್ ಸುಹಾಸ್ ಆಗ್ತಾರೆ ಆ್ಯಂಡ್ ಸ್ಟೇಟಸ್ ಬಂದು ರೆಸಿಡೆಂಟ್ ಆ್ಯಂಡ್ ದೆನ್ ಅಸೆಸ್ಮೆಂಟ್ ಇಯರ್ 2019-20, previous year 2018-19. So here we have to be like this, we have to be draw a table or format. So particulars, amount. First we have to be take net profit as per profit and loss account, what they have given in profit and loss account. ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನೆಟ್ ಪ್ರಾಫಿಟ್ 35,600 ರೂಪೀಸ್ ಕೊಟ್ಟಿದ್ದ, ಅದನ್ನು ಅಕಾರ್ಡಿಂಗ್ ಟು ಫಾರ್ಮ್ಯಾಟ್ ನಾವು ಬರ್ಕೊಳ್ತೀವಿ. ಸೊ 35,600. ನೆಕ್ಸ್ಟು ಹೆಡ್ಡಿಂಗ್ ಬಂದು ಆ್ಯಡ್ ಡಿಸಲೌಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಂದರೆ ಅರ್ಲಿಯರ್ ಈಗ ನಾವೇನೇನು ಡಿಸಲೌಡ್ ಎಕ್ಸ್ಪೆನ್ಸಸ್ ಅಂತ ಮಾರ್ಕ್ ಮಾಡಿದ್ವಿ ಕ್ವಶನಲ್ಲಿ, ಅವನ್ನೆಲ್ಲ ಒನ್ ಬೈ ಒನ್ ಈ ಹೆಡ್ಡಿಂಗಲ್ಲಿ ಬರ್ಕೊಳ್ತಾ ಹೋಗ್ತೀವಿ. ಸೊ ಫಸ್ಟ್ ಒನ್ ಆಡಿಟ್ ಫೀಸು. ಯಾಕೆ ಡಿಸಲವ್ ಮಾಡ್ತೀವಿ? ಇದು ಕ್ಯಾಶಲ್ಲಿ ಪೇ ಆಗಿದೆ, ಎಬೌಟ್ 10,000 ಇದೆ, ಅದಕ್ಕೋಸ್ಕರ ಎಂಟೈರ್ ಅಮೌಂಟ್ನ ಇಲ್ಲಿ ಡಿಸಲವ್ ಮಾಡ್ತಾಯಿದ್ದೀವಿ. ಆ್ಯಂಡ್ ದೆನ್ ಸೆಕೆಂಡ್ ಒನ್ ಪ್ರೊಪ್ರೈಟರ್ಸ್ ಬೋನಸ್. ಸೊ ಇಲ್ಲಿ ಪ್ರೊಪ್ರೈಟರ್ ಅಂದರೆ ಓನರ್ಗೆ ಯಾರು ಬೋನಸ್ನ ಕೊಡಲ್ಲ, ಅದಕ್ಕೋಸ್ಕರ ಇದನ್ನು ನಾವಿಲ್ಲಿ ಡಿಸಲವ್ ಮಾಡ್ತಾಯಿದ್ದೀವಿ 13,000. ಆ್ಯಂಡ್ ದೆನ್ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು ಅಷ್ಟೇ, ಅಲ್ಲಿ ನಾವು ಡಿಸಲೌಡ್ ಅಂತ ಮಾರ್ಕ್ ಮಾಡಿದ್ವಿ, ಸೊ ಅದನ್ನು ಇಲ್ಲಿ ಬರ್ಕೊಳ್ತಾ ಇದ್ದೀವಿ 3,000 ಅಂತ. ಬಿಕಾಸ್ ನಿಮ್ಮ ಕ್ಯಾಪಿಟಲ್ ಮೇಲೆ ನಿಮಗೆ ಇಂಟ್ರೆಸ್ಟ್ ತೊಗೊಳ್ತಾ ಇರೋ ಅಂತಂದರೆ ಇನ್ಕಮ್ ಟ್ಯಾಕ್ಸಲ್ಲಿ ಅದನ್ನು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂತ ಕನ್ಸಿಡರ್ ಮಾಡಲ್ಲ, ಅದಕ್ಕೆ ಇಲ್ಲಿ ನಾವು ಡಿಸಲೌಡ್ ಮಾಡಬೇಕು. ಆ್ಯಂಡ್ ದೆನ್ ಇನ್ಕಮ್ ಟ್ಯಾಕ್ಸ್ ಕೂಡ ಇಲ್ಲಿ ಡಿಸಲೌಡ್ ಆಗುತ್ತೆ. ಆಗಲೇ ನಾನು ಎಕ್ಸ್ಪ್ಲನೇಷನ್ ಹೇಳಿದ್ದೀನಿ, ಬಿಕಾಸ್ ನೀವು ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ದೆ ಇನ್ಕಮ್ ಟ್ಯಾಕ್ಸ್ ಎಷ್ಟು ಬರುತ್ತೆ ಅಂತ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ. ನೀವು ಕ್ಯಾಲ್ಕುಲೇಷನ್ ಮಾಡೋಕ್ಕೂ ಮುಂಚೆ ಇನ್ಕಮ್ ಟ್ಯಾಕ್ಸ್ ಇಷ್ಟು ಕೊಟ್ಟಿದೆ ಅಂತ ನಾವು ತೋರಿಸೋ ಆಗಿಲ್ಲ ನಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ, ಅದಕ್ಕೆ ಇದನ್ನು ಡಿಸಲವ್ ಮಾಡ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪಾಯಿಂಟ್ ಈಸ್ ಡಿಪ್ರಿಸಿಯೇಷನ್. ಸೊ ಇದು ಕೂಡ ಡಿಸಲೌಡ್. ಇಲ್ಲೇನು ಡಿಪ್ರಿಸಿಯೇಷನ್ ಕೊಟ್ಟಿದೆ, ದಿಸ್ ಈಸ್ ಗಿವನ್ ಇನ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಏನು ಕೊಟ್ಟಿದ್ದಾನೆ ಅದನ್ನು ನಾವು ಇಲ್ಲಿ ಡಿಸಲೌಡ್ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಅಡ್ಜಸ್ಟ್ಮೆಂಟಲ್ಲಿದೆ, ಅದನ್ನು ಎಗೈನ್ ನಾವು ಲೆಸ್ ಮಾಡ್ಕೊಬೇಕು. ಆ್ಯಂಡ್ ದೆನ್ ಜಿ ಎಸ್ ಟಿ ಅಲ್ಲಿ ಡ್ಯೂ ಅಂತ ಕೊಟ್ಟಿದ್ದ. ಡ್ಯೂ ಅಂತಂದರೆ 31st ಜುಲೈ ಆದರೂ ಸಹ ಅವನು ಪೇ ಮಾಡಿಲ್ಲ ಅಂತ, ಅದಕ್ಕೋಸ್ಕರ ನಾವಿಲ್ಲಿ ಅದನ್ನು ಡಿಸಲವ್ ಮಾಡ್ತಾಯಿದ್ದೀವಿ. ಸಪೋಸ್ ಅವನೇನಾದರೂ ಜುಲೈ ಒಳಗಡೆ ಪೇ ಮಾಡಿದಿದ್ರೆ ಅವಾಗ ಮಾತ್ರ ಅಲೌಡ್ ಆಗ್ತಿತ್ತು ಜಿ ಎಸ್ ಟಿ. ಯಾಕೆಂದರೆ ಫೈಲಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ಗೆ 31st ಜುಲೈ ತನಕ ಟೈಮ್ ಇರುತ್ತೆ. ಅಲ್ಲಿ ಡೇಟು ಕೊಟ್ಟಿಲ್ಲ, ಯಾವಾಗ ಪೇ ಮಾಡಿದ್ದಾನೆ ಅಂತಲೂ ಹೇಳಿಲ್ಲ, ಬಟ್ ಡ್ಯೂ ಅಂತ ಮಾತ್ರ ಕೊಟ್ಟಿದ್ದಾನೆ. ಅಲ್ಲಿ ಡ್ಯೂ ಅಂತ ಕಾಣಿಸ್ತು ಅಂತಂದರೆ ಕಂಪಲ್ಸರಿ ನಾವು ಅದನ್ನು ಡಿಸಲೌಡ್ ಮಾಡಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಈಸ್ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್. ಸೊ ಇನ್ಕಮ್ ಟ್ಯಾಕ್ಸ್ ಅಥವಾ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಎರಡೂ ಕೂಡ ನಾವು ಡಿಸಲೌಡ್ ಮಾಡ್ತೀವಿ. ಸೊ ಇದನ್ನು ಬರ್ಕೊಳ್ಬೇಕಿಲ್ಲಿ. ಆ್ಯಂಡ್ ದೆನ್ ಅದಾದಮೇಲೆ ಚಾರಿಟೀಸ್ ಆರ್ ಡೊನೇಷನ್ಸ್ ಬೋತ್ ಆರ್ ದ ಸೇಮ್. ಸೊ ಇದರಲ್ಲಿ ಯಾವ್ದು ಕೊಟ್ಟು ಕೂಡ ಇಲ್ಲಿ ಡಿಸಲೌಡ್ ಮಾಡಬೇಕು, ಬಿಕಾಸ್ ಇದು ಡಿಸಲೌಡ್ ಎಕ್ಸ್ಪೆನ್ಸಸ್ಸು. ಆ್ಯಂಡ್ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ಗೆ ಅಡ್ಜಸ್ಟ್ಮೆಂಟ್ ಇತ್ತು, ಏನಂತ 60% ಯೂಸ್ಡ್ ಫಾರ್ ಪರ್ಸ್ನಲ್ ಯೂಸ್ ಅಂತ. ಹಾಗಾದರೆ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ 750 ಇದೆ. ಆ 750ಯಲ್ಲಿ 60% ಏನು ಪರ್ಸ್ನಲ್ ಯೂಸ್ ಮಾಡಿದ ಅದನ್ನು ಮಾತ್ರ ನಾವಿಲ್ಲಿ ಡಿಸಲೌಡ್ ಮಾಡ್ತೀವಿ. ಹಾಗಾದರೆ ಇಟ್ ಕಮ್ಸ್ ಟು ₹450. ರಿಮೈನಿಂಗ್ 40% ಏನಿದೆ ಅದು ಬಿಸ್ನೆಸ್ ಎಕ್ಸ್ಪೆಂಡಿಚರು, ಸೊ ಅದನ್ನು ಇಗ್ನೋರ್ ಮಾಡ್ತೀವಿ, ಎಲ್ಲೂ ತೊಗೊಳಲ್ಲ. ಸೊ ಈ ಡಿಸಲೌಡ್ ಎಕ್ಸ್ಪೆನ್ಸಸ್ನೆಲ್ಲ ಟೋಟಲ್ ಮಾಡಿದಾಗ 48,200 ರೂಪೀಸ್ ನಮಗೆ ಬರುತ್ತೆ. ಆ್ಯಂಡ್ ದೆನ್ ಸೆಕೆಂಡ್ ಹೆಡ್ಡಿಂಗ್ ಬಿಸ್ನೆಸ್ ಇನ್ಕಮ್ಸ್ ನಾಟ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇಲ್ಲಿ ಬಿಸ್ನೆಸ್ ಇನ್ಕಮ್ಸ್ ಯಾವುದಾದ್ರೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ತೊಗೊಂಡಿಲ್ಲ ಅಂತಂದರೆ, ಸೊ ಅಂಥವನ್ನ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾನೆ, ಸೊ ಅವನ್ನ ನಾವಿಲ್ಲಿ ತೊಗೊಳ್ಬೇಕಾಗುತ್ತೆ. ಬಟ್ ಈ ಪ್ರಾಬ್ಲಮಲ್ಲಿ ಆ ಥರ ಅಡ್ಜಸ್ಟ್ಮೆಂಟ್ಸ್ ಅಥವಾ ಐಟಮ್ ಯಾವುದು ಇಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ಗೆ ಓವರ್ ವ್ಯಾಲ್ಯೂಯೇಷನ್ ಆಗಿದೆ ಅಂತ ಅಡ್ಜಸ್ಟ್ಮೆಂಟ್ ಕೊಟ್ಟರೆ ಅವಾಗ ನಾವು ಅದು ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಿ
ಇದ್ರ ಬಗ್ಗೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ಸೊ ನಿಲ್ ಅಂತ ಬರ್ಕೊಳ್ತೀವಿ. ಆ್ಯಂಡ್ ದೆನ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಹಿಯರ್ ಕ್ಲೋಸಿಂಗ್ ಸ್ಟಾಕ್ಗೆ ಕೂಡ ಇಟ್ಸ್ ಡಸಂಟ್ ಹ್ಯಾವ್ ಎನಿ ಇನ್ಫಾರ್ಮೇಷನ್ ಆರ್ ಅಡ್ಜಸ್ಟ್ಮೆಂಟ್, ಸೊ ಇಲ್ಲಿ ಇದನ್ನು ಕೂಡ ನಾವು ನಿಲ್ ಅಂತ ಬರ್ಕೊಳ್ತೀವಿ. ಬಿಕಾಸ್ ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಯೇಷನ್ ಆರ್ ಅಂಡರ್ ವ್ಯಾಲ್ಯೂಯೇಷನ್ there is no information regarding this, so this both the columns are nil. Then total ಮಾಡ್ಕೊಂಡ್ರೆ 83,800 rupees ನಮಗೆ ಬರುತ್ತೆ. and then ಲೆಸ್ ಇಷ್ಟು ನಾವು ಆ್ಯಡ್ ನೋಡಿದ್ವಿ. ಅಂದರೆ ಆ್ಯಡ್ ಐಟಮ್ಸ್ ಏನಿದೆ, ಫಸ್ಟ್ ಒನ್ ಡಿಸರ್ವ್ಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಅದಾದಮೇಲೆ ಬಿಸ್ನೆಸ್ ಇನ್ಕಮ್ಸ್ ನಾಟ್ ಕ್ರೆಡಿಟೆಡ್ ಟು P&L ಅಕೌಂಟ್, ಮತ್ತು ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಆ್ಯಂಡ್ ದೆನ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಈ ಇಷ್ಟು ಐಟಮ್ಸ್ ನೋಡಿದ್ವಿ. ನೆಕ್ಸ್ಟು ನಾವು ಫಾರ್ಮ್ಯಾಟ್ನ ಹಾಗೆ ಕಂಟಿನ್ಯೂ ಮಾಡಿದಾಗ ಲೆಸ್ ಐಟಮ್ಸಲ್ಲಿ ಫಸ್ಟ್ ಒನ್ ಅಲೌಡ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್ ಅಂತ ಬರುತ್ತೆ. ಸೊ ಅದರಲ್ಲಿ ಅಲೌಡ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್ ಅಂದರೆ ಫಸ್ಟ್ ಒನ್ ನಿಮಗೆ ಡಿಪ್ರಿಸಿಯೇಷನ್ ಹೇಳಿದೆ ಅಲ್ವಾ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದೇನೆ ಅಂತ. ಸೊ ಅದನ್ನು ನಾವಿಲ್ಲಿ ಏನು ಮಾಡ್ತೀವಿ, ಲೆಸ್ ಮಾಡಬೇಕು 1,500 rupeesನ. ಏಕೆಂದರೆ ಅಡ್ಜಸ್ಟ್ಮೆಂಟಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾಗಲೇ ಅದನ್ನು ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಂದ್ಬಿಟ್ಟು ಡಿಪ್ರಿಸಿಯೇಷನ್ 1,500 ಏನಿದೆ ಅದನ್ನ ಇಲ್ಲಿ ಲೆಸ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕೊಟ್ಟಿದ್ದ ಡಿಪ್ರಿಸಿಯೇಷನ್ನ 2,500 ಡಿಸಲೌಡ್ ಮಾಡಿದ್ವಿ. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋಂಥ ಡಿಪ್ರಿಸಿಯೇಷನ್ 1,500 ವಿ ಆರ್ ಗೋಯಿಂಗ್ ಟು ಬಿ ಡಿಡಕ್ಟಿಂಗ್ ಹಿಯರ್. And the next heading is tax-free incomes credited to profit and loss account. So tax-free income problem ಅಲ್ಲಿ ಯಾವ್ದಾದ್ರು ಇದ್ದರೆ ಅದನ್ನು ಇಲ್ಲಿ ಬರ್ಕೊಳ್ಬೇಕು. ಸೊ ಇಲ್ಲಿ ಟ್ಯಾಕ್ಸ್-ಫ್ರೀ ಇನ್ಕಮ್ ಇದೆ, ಅಮೌಂಟ್ ರಿಸೀವ್ಡ್ ಫ್ರಮ್ LIC ಆಫ್ಟರ್ ಮೆಚುರಿಟಿ. ಸೊ LICನ ನಮ್ಗೆ ಏನೇ ಅಮೌಂಟ್ ಬಂದರೂ ಅದು ಟ್ಯಾಕ್ಸ್-ಫ್ರೀ ಇನ್ಕಮ್ ಆಗುತ್ತೆ. ಸೊ 3,000 rupees we have to be consider here. And then next heading is non-business incomes credited to profit and loss account. ಸೊ ನಾನ್ ಬಿಸ್ನೆಸ್ ಇನ್ಕಮ್ ಅಂತ ನಾವೇನು ಅಲ್ಲಿ ಆಗಲೇ ಮಾರ್ಕ್ ಮಾಡಿದ್ವಿ, ಆ ಥರ ಏನು ಮಾರ್ಕ್ ಮಾಡಿದ್ವಿ ಅವೆಲ್ಲ ಇಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಒಂದೇ ನಾನ್ ಬಿಸ್ನೆಸ್ ಇನ್ಕಮ್ ಇರೋದು. ಸೊ 6,000 rupees ಸೇಮ್ ಆ್ಯಸ್ ಇಟ್ ಈಸ್ ನಾವಿಲ್ಲಿ ತೊಗೊಳ್ತೀವಿ. ಅದಾದಮೇಲೆ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್, ದೆರ್ ಇಸ್ ನೋ ಅಡ್ಜಸ್ಟ್ಮೆಂಟ್ ರಿಗಾರ್ಡಿಂಗ್ ದಿಸ್ ಒನ್. ಆ್ಯಂಡ್ ದೆನ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್, ಹಿಯರ್ ಆಲ್ಸೋ ದೆರ್ ಇಸ್ ನೋ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಕ್ಲೋಸಿಂಗ್ ಸ್ಟಾಕ್. ಇಲ್ಲಿ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲ, ಸೊ ಅವೆರಡು ಟೇಕ್ ಇಟ್ ಆಸ್ ನಿಲ್. ದೆನ್ ಇನ್ನರ್ ಕಾಲಮಲ್ಲಿ ಇವಿಷ್ಟು ಟೋಟಲ್ ಮಾಡಿದಾಗ 10,500 rupees ನಮಗೆ ಬರುತ್ತೆ. ಸೊ ಇದರಲ್ಲಿ ದೆನ್ ನಾವು ಲೆಸ್ ಮಾಡಬೇಕೀಗ, ಐ ಮೀನ್ ಏನು ಸ್ಟಾರ್ಟಿಂಗ್ ಟೋಟಲ್ ಮಾಡ್ಕೊಂಡ್ರಿ ದಟ್ ಈಸ್ 83,800 ಪ್ರೀವಿಯಸ್ಲಿ ಬಂದಿತ್ತಲ್ವ, ಆ ಟೋಟಲ್ ಅಮೌಂಟಲ್ಲಿ ಈ 10,500 ಲೆಸ್ ಮಾಡಿದ್ರೆ finally we will get the answer, that is 73,300, that is the taxable income from business. ಸೊ ಇಲ್ಲಿ ಎರಡು ಅಡ್ಜಸ್ಟ್ಮೆಂಟ್ ಇಂಪಾರ್ಟೆಂಟು. ಒಂದು ಡಿಪ್ರಿಸಿಯೇಷನ್ ಒಂದು ಸತಿ ಆ್ಯಡ್ ಮಾಡ್ತೀವಿ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟು ಅದನ್ನು ಲೆಸ್ ಮಾಡ್ತೀವಿ. ಅದಾದಮೇಲೆ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ಸು 60% ಪರ್ಸ್ನಲ್ ಯೂಸ್ ಅಂತ ಹೇಳಿದ, ಅದಕ್ಕೆ 750 ಮೇಲೆ 60%ನ ಕ್ಯಾಲ್ಕುಲೇಷನ್ ಮಾಡಿ ಅಷ್ಟು ಅಮೌಂಟ್ನ ಮಾತ್ರ ಅಂದರೆ 450 ಮಾತ್ರ ನಾವು ಡಿಸಲೋ ಮಾಡಿದ್ವಿ. ಸೊ ಇವೆರಡೇ ಅಡ್ಜಸ್ಟ್ಮೆಂಟ್ ಈ ಪ್ರಾಬ್ಲಮಲ್ಲಿರೋದು. ಸೊ ಇಷ್ಟು ಮಾಡಿಕೊಂಡ್ರೆ ಫೈನಲಿ ವಿಲ್ ಗೆಟ್ ದ ಆನ್ಸರ್ ದಟ್ 73,300. ಥ್ಯಾಂಕ್ ಯು.